ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ಸೊ ಹಾಗಾಗಿ ಇವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತವೆ. ಸೊ ತುಂಬ ಕ್ವಶನ್ಸ್ಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಹಾಗಾಗಿ ಈ ಕೊಟ್ಟಿರೋಂಥ ಕ್ವಶನ್ಸ್ಗಳನ್ನು ಇನ್ನೊಂದು ಬಾರಿ ಆಲ್ರೆಡಿ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಸೊ ಇವು ಅತಿ ಸಂಭವನೀಯ ಪ್ರಶ್ನೆಗಳಾಗಿರ್ತದೆ. ಸೊ ಬರುವಂತಹ ಚಾನ್ಸಸ್ ಬಹಳಷ್ಟು ಇರ್ತದೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವೆಲ್ಲ ಪ್ರಶ್ನೆಗಳು ಅಂತ ಹೇಳಿ ಮಾರ್ಕ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಕೇವಲ 2 ದಿನಗಳು ಇರುವಂಥದ್ದು. ವೆಡ್ನೆಸ್ಡೇಯಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳ. ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ನೀಡುತ್ತಾರೆ? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಸೊ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. ನೆಲ್ಸನ್ ಮೂರ್ತಿ ಇರುವಂತಹ ಸ್ಥಳ ಟ್ರಾಫಲ್ಗರ್ ಸ್ಕ್ವೇರ್. ರಾಜಗೃಹದ ಅರಸನ ಹೆಸರೇನು? ನೆಕ್ಸ್ಟ್, ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡಿತಾನೆ? ಸೊ ಕಾರಕೂನನ ಕಪಾಳಕ್ಕೆ ಹೊಡಿತಾನೆ. ದ್ರೋಣಾಚಾರ್ಯರು ಪರಶುರಾಮನಲ್ಲಿಗೆ ಏಕೆ ಬಂದರು? ಅರ್ಘ್ಯವನ್ನು ಕೇಳಲು. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಸೊ ಈ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಎಣ್ಣೆ ತುಪ್ಪದ ಮಿಶ್ರಣವನ್ನು ಬೇಡವೆಂದು ಹೇಳಿದಂತಹ ಕವಿ ಯಾರು? ಪ್ರವಾಸ ಶಿಕ್ಷಣದ ಒಂದು ಭಾಗ ಎಂದು ಹೇಳಿದ ಕವಿ ಯಾರು? ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಪರಶುರಾಮನ ದ್ರೋಣನಲ್ಲಿಗೆ ಏಕೆ ಬರ್ತಾನೆ? ಶಾನುಭೋಗರ ರಾಷ್ಟ್ರಭಕ್ತಿಯ ಲಾಂಛನ ಕರ್ದಿ ಪುಸ್ತಕ. ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯದೇವ. ನೆಕ್ಸ್ಟ್, ಅಲಗಲಿಯ ಗುರುತು ಉಳಿಯದಂತಾದದ್ದು ಹೇಗೆ? ಸೊ ಇವೆಲ್ಲ ಮೋಸ್ಟ್ ಒನ್ ವರ್ಡ್ ಆನ್ಸರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್, ಗ್ರಾಮರ್ ಪಾರ್ಟಿಗೆ ಬಂದರೆ ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆಯನ್ನು ನೋಡ್ಕೊಳ್ಳಿ. ಅದರಲ್ಲಿ ಸ್ವರಗಳು ಯಾವುದು, ಹ್ರಸ್ವ ಸ್ವರಗಳು ಯಾವುದು, ದೀರ್ಘ ಸ್ವರಗಳು ಯಾವುದು, ಅವುಗಳನ್ನು ನೋಡ್ಕೊಳ್ಳಿ. ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು, ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಇರ್ತದೆ. 2 ಯೋಗವಾಹಗಳಿರ್ತವೆ. ನೆಕ್ಸ್ಟು, ವಿಭಕ್ತಿಗಳ ಕಾರಕಾರ್ಥಗಳನ್ನು ಕಲ್ತ್ಕೊಳ್ಳಿ ಮಕ್ಕಳ. ಸೊ ಇದರಲ್ಲಿ ನೀವು ಈ ಸರಿ ಇದು ವಿಭಕ್ತಿಗಳನ್ನು ಕಲ್ತ್ಕೊಳ್ಳೋದ್ಕಿಂತ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳು ಪ್ರಥಮಕ್ಕೇನು, ದ್ವಿತೀಯಕ್ಕೇನು, ತೃತೀಯಕ್ಕೆ ಕರಣಾರ್ಥ, ಕರ್ತೃರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪದ, ಪ್ರಧಾನ. ಸೊ ಕಂಪ್ಲೀಟ್ ಎಲ್ಲ ಇದನ್ನು ವಿಭಕ್ತಿ ಪ್ರತ್ಯಯಗಳ ಕಾರಕಾರ್ಥಕಗಳನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್, ಸಂಧಿಗಳು, ಸಂಸ್ಕೃತ ಸಂಧಿ ಮತ್ತು ಕನ್ನಡ ಸಂಧಿ ಎರಡನ್ನ ನೋಡ್ಕೊಳ್ಳಿ. ಆದೇಶ, ಆಗಮ, ಲೋಪ. ನೆಕ್ಸ್ಟ್, ಸವರ್ಣ ದೀರ್ಘ ಸಂಧಿಯಿಂದ ಹಿಡಿದು ಅನುನಾಸಿಕ ಸಂಧಿಯವರೆಗೂ ಎಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ಸಮಾಸಗಳನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಸಮಾಸನಾದರೂ ಬೇಕಾದರೂ ಕೇಳುವ ಚಾನ್ಸಸ್ ಇರ್ತದೆ ಮಕ್ಕಳ. ಸೊ ಹಾಗಾಗಿ ಅಷ್ಟು ಸಮಾಸಗಳು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ತದ್ದಿತಾಂತ ವ್ಯಾಕರಣಾಂಶಗಳು. ಸೊ ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ ಇವುಗಳನ್ನ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ವಾಕ್ಯಗಳು, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಇವು 3 ವಾಕ್ಯಗಳು ಬರ್ತವೆ. ಇದ್ರ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ಸ್ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಗ್ರಾಮರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟು, ತದ್ಭವ, ತತ್ಸಮ ತದ್ಭವ ರೂಪಗಳನ್ನು ನೋಡ್ಕೊಳ್ಳಿ. ಈಗ ಪುಟಾರ ಪದದ ತದ್ಭವ ರೂಪ ಏನಿರ್ಬೋದು. ನೆಕ್ಸ್ಟು, ವ್ಯಾಕರಣಾಂಶಕ್ಕೆ ಬಂದರೆ ದ್ವಿರುಕ್ತಿಗಳು, ಅನುಕರಣ, ವ್ಯಯ, ಜೋಡು ನುಡಿ. ಸೊ ಈಗ ಹಾಲು ಜೇನು ಅನ್ನೋದು ಜೋಡು ನುಡಿಗೆ ಬರ್ತದೆ. ಮೊಟ್ಟ ಮೊದಲು ದ್ವಿರುಕ್ತಿಗೆ, ಜುಳು ಜುಳು ಅನುಕರಣ ವ್ಯಯಕ್ಕೆ. ಸೊ ಹಾಗಾಗಿ ಇವುಗಳನ್ನು ಕಂಪ್ಲೀಟಾಗಿ ನೀವು ಗ್ರಾಮರ್ ಪಾರ್ಟಿಂದ ಇದಿಷ್ಟನ್ನು ನೀವು ತದ್ದಿತಾಂತ ಭಾವನಾಮಗಳು ಪ್ರತಿಯೊಂದನ್ನು ನೀವು ಇದಿಷ್ಟು ಗ್ರಾಮರ್ ಪಾರ್ಟಿಂದ ನೋಡ್ಕೊಳ್ಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್, 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿಗೆ ಬಂದರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೈದರಾಬಾದ್ ಪ್ರಾಂತ್ಯದಲ್ಲಿ ಮಾಡಿದಂತಹ ನೀರಾವರಿ ಯೋಜನೆಗಳು ಯಾವ್ಯಾವು? ಸಾಮ್ರಾಟರ ಪಟ್ಟಾಭಿಷೇಕವಾಗುವಾಗ ಹಾಕುವ ಕಲ್ಲುಪಾಟಿಯ ವಿಶೇಷತೆ ಏನು? ಮಂತ್ರಿಯ ಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು? ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಅಲಗಲಿಯ ದಂಗೆಗೆ ಕಾರಣವೇನು? ಭಗತ್ ಸಿಂಗ್ ಹೇಗೆ ಅಮರನಾದನು? ಜೀವನದಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು? ಅಕ್ಕ ಮಹಾದೇವಿಯ ವಚನದಲ್ಲಿ ಭಕ್ತಿಭಾವ ಹೇಗೆ ವ್ಯಕ್ತವಾಗಿದೆ? ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ಬರೆಯಿರಿ? ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಸೊ ನಾನು ಸುಮ್ಮನೆ ನಿಮಗೆ ಈ ಕ್ವಶನ್ಸ್ಗಳನ್ನು ಬರ್ತ್ಕೊಳ್ಳಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ಇವೆಲ್ಲ ಅತಿ ಸಂಭವನೀಯ ಪ್ರಶ್ನೆಗಳಾಗಿರ್ತದೆ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದಂತಹ ಸೇವೆಗಳನ್ನು ಬರೆಯಿರಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನ
ಸಿಂಹಾಸನದ ಮೇಲೆ ಇರುವ ಕಲ್ಲುಪಾಟಿಯ ವಿಶೇಷತೆಯನ್ನು ಬರೆಯಿರಿ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯರ ಪ್ರತಿಕ್ರಿಯೆ, ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ. ನೆಕ್ಸ್ಟು ಅಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣನ ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳು ಯಾವುವು. ಗಾಂಧೀಜಿಯವರ ಅಂಟು ದಿಸ್ ಲಾಸ್ಟ್ ಕೃತಿಯಿಂದ ತಿಳಿದ ಸಿದ್ಧಾಂತಗಳು ಯಾವ್ಯಾವು. ಭಗವಂತನಲ್ಲಿ ಶರಣಾಗುವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ. ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತದೆ. ಸೊ ಇದು ನೆಕ್ಸ್ಟು ಕನ್ನಡ ಭಾಷೆ ಹದಗೊಂಡ ಬಗೆಯನ್ನು ತಿಳಿಸಿ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ. ಸೊ ಇವೆಲ್ಲ ಕ್ವಶನ್ಸ್ ಯಾಕೆ ಇಷ್ಟರೊಳಗಡೆ ನಿಮಗೆ ಬರ್ತವೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸು ಅದೇ ರೀತಿ ನಿಮ್ಮ ಪ್ರಿಪರೇಟರಿಯ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ಈ ಕ್ವಶನ್ಸ್ಗಳು ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತವೆ. ಆ ಬೇಸಿಸ್ ಮೇಲೆ ನಿಮಗೆ ಇವು ಅತಿ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳಲಾಗ್ತಾ ಇದೆ ಮಕ್ಕಳ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಜ್ಞಾನಿ ಅಜ್ಞಾನಿಗಳ ಸಂಘಗಳ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ಬರೆಯಿರಿ. ಗುರುಪದೇಶದ ಗುಣಗಳನ್ನು ಬರೆಯಿರಿ. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದ ಅವರು ತಿಳಿಸಿದ್ದಾರೆ. ಹೊಸಗಾಲದ ಹಸು ಮಕ್ಕಳನ್ನು ಕವಿ ಹೇಗೆ ಅರಸಿದ್ದಾರೆ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯವೇನು. ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ನುಡಿದಂತಹ ಮಾತುಗಳು ಯಾವುವು. ರಾಜರ ಪ್ರಕೃತಿ ಹೇಗಿರ್ತದೆ. ಸೊ ಇದಿಷ್ಟು ಕ್ವಶನ್ಸ್, ನಾನು ಏನೀಗಿಷ್ಟು ಕ್ವಶನ್ಸ್ ಹೇಳಿದ್ದೀನಲ್ಲ, ಇದಿಷ್ಟು ಕ್ವಶನ್ಸನ್ನು ನೀವು ಮಾರ್ಕ್ ಮಾಡಿಕೊಂಡ್ರೆ ಮಕ್ಕಳ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದಾಗ್ತದೆ. ನೆಕ್ಸ್ಟ್ ಕಂಠಪಾಠದ ಪದ್ಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಮಗೆ ಗೊತ್ತಿದೆ ಅದನ್ನು ನಾವು ಹೇಳಲಿಕ್ಕಾಗಲ್ಲ ಇದೇ ಪದ್ಯ ಅಂತ. ಸೊ ಇರೋದೇ ಕಡಿಮೆ ಪದ್ಯ, ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕವಿ ಕೃತಿ ಪರಿಚಯಕ್ಕೆ ಬಂದರೆ ದೇವನೂರು ನಿಮಗೆ ಗೊತ್ತಿದೆ 4 ಪದ್ಯ ಭಾಗದಿಂದ 4 ಪಾಠ ಭಾಗದಿಂದ ಇರುವಂತಹದ್ದು. ಸೊ ದೇವನೂರು ಮಹಾದೇವ ಇರ್ಬೋದು, ಕುವೆಂಪು, ಸಾರಾ, ಅಬುಬಕರ್, ಪಂಪ. ಸೊ ಒಟ್ಟಾರೆ 8 ಕವಿಗಳಷ್ಟೇ, ನಿಮಗೇನು ಜಾಸ್ತಿ ಏನಲ್ಲಿ ಕೊಟ್ಟಿಲ್ಲ ಮಕ್ಕಳ. ಇದಿಷ್ಟನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಕಂಠಪಾಠಕ್ಕೆ ಬಂದರೆ ನಿಮಗೆ ಸಂಕಲ್ಪ ಗೀತೆ, ವೀರಲವ ಅವುಗಳನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ನಿಮಗೆ ಗಾದೆಗಳಿಗೆ ನೆಕ್ಸ್ಟ್ ನಿಮಗೆ ಇದಕ್ಕೆ ಬಂದರೆ 8th ವಾಕ್ಯಕ್ಕೆ ಬಂದರೆ ನಿಮಗೆ ಒಂದಂತೂ ಫಿಕ್ಸ್ಡ್ ಕ್ವಶನು. ಶಬರಿಯ ಚಿಂತೆ ಹಿಂಗೆ ಹೋದ ಪ್ರಸಂಗವನ್ನು ಕತೆ ರೂಪದಲ್ಲಿ ಬರೆಯಿರಿ. ವೀರಲವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳೇ. ಸೊ ಇದಂತೂ ನಾನು ತುಂಬ ಪೇಪರ್ಗಳಲ್ಲಿ ಫಿಕ್ಸ್ಡ್ ಕ್ವಶನ್ಸಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಶಬರಿಯ ಚಿಂತೆ ಹಿಂಗೆ ಹೋದ ಪ್ರಸಂಗವನ್ನು ಬರೆಯಿರಿ, ಅಥವಾ ಅವಳಿಗೆ ರಾಮ ಲಕ್ಷ್ಮಣರನ್ನು ಕಂಡಾಗ ಆದಂತಹ ಅದ್ರ ಬಗ್ಗೆ ಕೇಳ್ಬೋದು. ಸೊ ಅದು ಬಹಳ ಈಸಿಯಾಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನಿಮಗೆ ಗಾದೆಗೆ ಬಂದರೆ ಮಕ್ಕಳ, ಸೊ 2 ಗಾದೆಯನ್ನು ಕೊಟ್ಟಿರ್ತಾರೆ ಮಕ್ಕಳ. ಸೊ ಎಕ್ಸಾಂಪಲ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕಟ್ಟುವುದು ಕಠಿಣ ಕೆಡವಿಸುವುದು ಸುಲಭ. ನೆಕ್ಸ್ಟ್ ತುಂಬಿದ ಕೊಡ ತುಳುಕುವುದಿಲ್ಲ. ಸೊ ಇವೆಲ್ಲ ಕ್ವಶನ್ಸ್ಗಳನ್ನು ನಿಮಗೆ ಹೆಚ್ಚಾಗಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸಂದರ್ಭಕ್ಕೆ ಬಂದರೆ ಮಕ್ಕಳ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಕೈಗಾರೀಕರಣ ಇಲ್ಲವೇ ಅವನತಿ. ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ. ಮಂಡಲ ಗಿಂಡಲಗಳ ಗಡಮುಕ್ಕಿ. ಹಕ್ಕಿಯ ಕೊರಲಿಂಪು ಹಸಿರು. ನೆಲಕ್ಕೆ ಬರುವೆನೆಂದು ಬಗೆದಿರೋ ಛಲಕ್ಕೆ ಇರುವೆ. ಸೊ ಈ ಕ್ವಶನ್ಸು. ನೆಕ್ಸ್ಟ್ ಇಲ್ಲಿ ಈ ಕಡೆ ಬಂದರೆ ನಿಮಗೆ ದೇವರೇ ಮರ ಹತ್ತುವಷ್ಟು ಧೈರ್ಯವನ್ನು ಕರುಣಿಸು. ಸಾಮಾಜಿಕ ಕಾನೂನುಗಳ ಹರಿಕಾರ. ನಿಲ್ಲಿಸಿ ನನ್ನ ಮಕ್ಕಳ, ಯಾರಿಗೆ ಗುಡಿಮನೆ ಕಟ್ತಾ ಇದ್ದೀರಾ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆ. ಹಸಿರು ಬಣ್ಣವನೇ ಕಾಣೆ. ಈಗಳೆಲ್ಲ ಒಂದಡಕೆಯೂ ಇಲ್ಲ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇವನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಿಮಗೆ ಪ್ರಬಂಧ ಬರವಣಿಗೆ ಗೊತ್ತೇ ಇದೆ ಮಕ್ಕಳ. ಸೊ ಅದರಲ್ಲಿ ಮಹಿಳಾ ಸಬಲೀಕರಣ ಅಥವಾ ಗ್ರಾಮ ಸ್ವರಾಜ್ಯ ಅದ್ರ ಬಗ್ಗೆ ನಿಮಗೆ ಹೆಚ್ಚಾಗಿ ಕೇಳ್ಬೋದು, ಅಥವಾ ನಿಮಗೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಬಗ್ಗೆ ಕೇಳ್ಬೋದು. ಸೊ ಇವುಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಲೆಟರ್ ರೈಟಿಂಗ್ ಇರ್ತದೆ. ಸೊ ಅದರಲ್ಲಿ ನಿಮಗೆ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ. ನಿಮಗೆ ವ್ಯಾವಹಾರಿಕ ಪತ್ರ ಈಸಿ ಆದರೆ ವ್ಯಾವಹಾರಿಕ ಪತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೈಯಕ್ತಿಕ ಪತ್ರ ಈಸಿ ಆದರೆ ವೈಯಕ್ತಿಕ ಪತ್ರ. ಈಗ ಒಂದು ಎಕ್ಸಾಂಪಲ್ಗೆ ನೋಡಿ, ನಿಮ್ಮನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಹರಗಿಯ ಸರ್ಕಾರಿ ಪ್ರೌಢಶಾಲೆಯ ಮಯೂರ್ ಎಂದು ಭಾವಿಸಿ ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಅವಕಾಶ ಮಾಡಿಕೊಡುವಂತೆ ಕೋರಿ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ.
ಸೊ ನಿಮ್ಗೆ ಆ್ಯಸ್ ಯೂಶುವಲ್ ಬರೆಯೋವಂತಹ ಇದು ಗೊತ್ತಿದೆ. ಈ ಕಡೆ ದಿನಾಂಕವಾಗ್ತೀರಾ, ಈ ಕಡೆ ಗೆ ಇಂದ ಹಾಕಿ ನೆಕ್ಸ್ಟ್ ಗೆ ಹಾಕ್ತೀರಾ, ಆಮೇಲೆ ಮಾನ್ಯರೇ ವಿಷಯ ಹಾಕಿ ಬರೆದ್ಬಿಟ್ಟು ಕೆಳಗಡೆ ಇತಿ ತಮ್ಮ ವಿಶ್ವಾಸಿ ಅಂತ ಹಾಕಿ ಈ ಕಡೆ ಧನ್ಯವಾದಗಳೊಂದಿಗೆ ನಿಮ್ಮ ಸ್ಥಳ ಮತ್ತು ದಿನಾಂಕ ಹಾಕಿದ್ರೆ ವರವಿಳಾಸ ಇದಿಷ್ಟು ಹಾಕಿದ್ರೆ 5 ಅಂಕಗಳು ನಿಮಗೆ ಸಿಗ್ತದೆ. ಸೊ ಅದನ್ನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ನೀವು ವೈಯಕ್ತಿಕ ಪತ್ರಕ್ಕಾದರೂ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾಗಿ ಈಗ ಇಲ್ಲಿ ನಾನು ನಿಮಗೆ ಏನು ಇಲ್ಲಿ ಡಿಸ್ಪ್ಲೇ ಮೇಲೆ ನಾನು ನಿಮಗೆ ತೋರಿಸ್ತಾ ಹೋದ್ನಲ್ಲ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರೋ ಅಂಥವು ಮಕ್ಕಳ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.